ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಇವತ್ತು 39ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಹಂತದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾವು ಕೊಟ್ಟಿರುವಂತಹ ಡೆಡ್ ಲೈನ್ ಅನ್ನ ಮತ್ತೊಮ್ಮೆ ಇರಾನ್ಗೆ ನೆನಪಿಸಿದ್ದಾರೆ. ಮಂಗಳವಾರ ರಾತ್ರಿ 8 ಗಂಟೆ ಅಂದ್ರೆ ಭಾರತದ ಸಮಯದ ಪ್ರಕಾರ ನಾಳೆ ಅಂದ್ರೆ ಬುಧವಾರ ಬೆಳಗ್ಗೆ 5 ಗಂಟೆ 30 ನಿಮಿಷ ಅಲ್ಲಿಯವರೆಗೂ ಕೂಡ ನಿಮಗೆ ಸಮಯ ಇದೆ. ಅದರ ಒಳಗಾಗಿ ನಮ್ಮ ಕಂಡೀಷನ್ ಅನ್ನ ಒಪ್ಪಿಕೊಳ್ಳಿ. ನೀವು ಇಲ್ಲದೆ ಇದ್ರೆ ಇರಾನ್ ಸ್ಮಶಾನವಾಗುತ್ತೆ. ಇರಾನ್ನ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡ್ತೀವಿ. ನಮಗೆ ಒಂದೇ ಒಂದು ರಾತ್ರಿ ಸಾಕು ಇರಾನನ್ನ ಸಂಪೂರ್ಣವಾಗಿ ವಿನಾಶದ ಕಡೆಗೆ ಕೊಂಡೊಯ್ಯೋದಕ್ಕೆ ಅನ್ನುವಂಥ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಅಂದ್ರೆ ಮಂಗಳವಾರ ರಾತ್ರಿ 8 ಗಂಟೆಯವರೆಗೂ ಕೂಡ ಇರಾನಿಗೆ ಸಮಯ ಇದೆ. ಇನ್ನೂ ಕೂಡ ಕಾಲ ಮಿಂಚಿ ಹೋಗಿಲ್ಲ. ನಾವು ಹೇಳಿದ್ದನ್ನ ಕೇಳಿ ಶರಣಾಗತಿಯಾಗಿ ಅನ್ನುವಂಥ ಸೂಚನೆಯನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋದು. ಮಧ್ಯಪ್ರಾಚ್ಯದ ಯುದ್ಧ ಟ್ರಂಪ್ ಡೆಡ್ ಲೈನ್ನ ಬೆನ್ನಿಗೆ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ತೀವ್ರವಾಗುವಂತ ಲಕ್ಷಣವೂ ಕೂಡ ಕಾಣ್ತಾ ಇದೆ. 39ನೇ ದಿನ ಇವತ್ತು, 40ನೇ ದಿನ ಯುದ್ಧ ಇನ್ನಷ್ಟು ತೀವ್ರಗೊಳ್ಳಬಹುದು. ಇರಾನ್ ಒಂದು ವೇಳೆ ಒಪ್ಪಿಕೊಳ್ಳದೆ ಇದ್ದರೆ ನಾಳೆ ಇದೇ ಹೊತ್ತಿಗೆ ಯುದ್ಧ ದೊಡ್ಡ ಪ್ರಮಾಣದ ತೀವ್ರತೆಯನ್ನು ಪಡೆದುಕೊಂಡಿರಬಹುದು. ಯಾಕಂತಂದ್ರೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ನಾಳೆಯವರೆಗೂ ಕೂಡ ಸಮಯ ಇದೆ. ಮಂಗಳವಾರ ರಾತ್ರಿ 8 ಗಂಟೆ ಅಂದ್ರೆ ನಾನು ಭಾರತದ ವಿಚಾರ ಅಂತ ಬಂದಾಗ ನಾಳೆ ಅಂತ ಹೇಳಬೇಕಾಗುತ್ತೆ. ನಾಳೆ ಬೆಳಗ್ಗೆ 5 ಗಂಟೆ 30 ನಿಮಿಷದವರೆಗೂ ಕೂಡ ಸಮಯ ಇದೆ. ಇಲ್ಲದೆ ಇದ್ರೆ ಒಂದು ರಾತ್ರಿ ಸಾಕು ನಮಗೆ ಇರಾನ್ ಅನ್ನು ಸರ್ವನಾಶ ಮಾಡುವುದಕ್ಕೆ. ಇರಾನ್ನ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು, ತೈಲ ಸ್ಥಾವರಗಳು, ತೈಲ ಸಂಸ್ಕರಣಾ ಘಟಕಗಳು, ಮೂಲಸೌಕರ್ಯ ವ್ಯವಸ್ಥೆಗಳು, ಇದು ಎಲ್ಲವನ್ನ ಕೂಡ, ಕುಡಿಯೋ ನೀರು ಸಂಸ್ಕರಣಾ ಘಟಕಗಳು, ಇದೆಲ್ಲವನ್ನ ಕೂಡ ಗುರಿಯಾಗಿರಿಸಿ ದಾಳಿ ಮಾಡ್ತೀವಿ. ಇರಾನ್ನ ಸ್ಮಶಾನ ಮಾಡ್ತೀವಿ. ಇರಾನನ್ನ ವಿನಾಶಕ್ಕೆ ಕೊಂಡೊಯ್ತೀವಿ. ಇರಾನ್ನ ಪರಿಸ್ಥಿತಿ ಹೆಂಗಾಗತ್ತೆ ಅಂತಂದ್ರೆ ಶಿಲಾಯುಗದ ರೀತಿಯಲ್ಲಿ ಆಗತ್ತೆ. ಶಿಲಾಯುಗಕ್ಕೆ ಕೊಂಡೊಯ್ತೀವಿ ಇರಾನನ್ನ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಾ ಇರುವಂತ ಎಚ್ಚರಿಕೆ. ಅವರದ್ದು ಕಂಡೀಷನ್ ಏನು? ಅಮೆರಿಕ ಹಾಕಿರುವಂತ ಕಂಡೀಷನ್ ಏನು ಇರಾನ್ನ ಪಾಲಿಗೆ? ಸೊ ಅದನ್ನೊಮ್ಮೆ ರೀಕಾಲ್ ಮಾಡಿದ್ರೆ ಅಮೆರಿಕ ಏನು ಹೇಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಮೆರಿಕದ ಕಂಡೀಷನ್ ಇರೋದು ಇರಾನ್ ಅಣ್ವಸ್ತ್ರವನ್ನ ಏನು ತಯಾರಿ ಮಾಡ್ತಾ ಇದೆ, ಅಣ್ವಸ್ತ್ರ ತಯಾರಿ ಮಾಡುವಂತ ಹಂತದಲ್ಲಿದೆ, ಅದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು. ಯುರೇನಿಯಂ ಎನ್ರಿಚ್ಮೆಂಟ್ 60% ಆಗಿದೆ. 90% ಆಯಿತು ಅಂತಂದ್ರೆ ಇರಾನ್ನ ಕೈಯಲ್ಲಿ ಅಣ್ವಸ್ತ್ರ ಇರುತ್ತೆ. ಅದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅಂತ ಅಮೆರಿಕ ಅಧ್ಯಕ್ಷರು ಎಚ್ಚರಿಕೆಯನ್ನು ಕೊಟ್ಟಿರೋದು. ಮತ್ತು ಎನ್ರಿಚ್ಡ್ ಯುರೇನಿಯಂ ಏನಿದೆ 450 kg ಅದನ್ನ ಅಮೆರಿಕದ ಕೈಗೊಪ್ಪಿಸಬೇಕು. ಅದರ ಜೊತೆಗೆ ಸ್ಟ್ರೈಟ್ ಆಫ್ ಹೊರ್ಮೋಸ್ ಜಲಸಂಧಿ ಕ್ಲಿಯರ್ ಆಗಬೇಕು. ಹೊರ್ಮೋಸ್ ಜಲಸಂಧಿಯನ್ನು ಮುಕ್ತಗೊಳಿಸಬೇಕು. ಸೇರಿ ಹಲವು ಷರತ್ತುಗಳನ್ನು ಇರಾನಿಗೆ ಡೊನಾಲ್ಡ್ ಟ್ರಂಪ್ ಅವರು ಹಾಕಿರೋದು. ಅಂದ್ರೆ ಅದರ ಅರ್ಥ ಇರಾನ್ ಶರಣಾಗತಿಯಾಗಬೇಕು ಅಂತ, ಇರಾನ್ ಸೋಲೊಪ್ಪಿಕೊಳ್ಳಬೇಕು ಅನ್ನುವಂಥ ಷರತ್ತದು. ಅದನ್ನು ಒಪ್ಪಿಕೊಂಡರೆ ಯುದ್ಧ ನಿಲ್ಲುತ್ತೆ. ಇಲ್ಲ ಅಂತಾದ್ರೆ ನಾಳೆಯಿಂದ ಯುದ್ಧ ಇನ್ನಷ್ಟು ತೀವ್ರಗೊಳ್ಳುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ನ ಆತಂಕಕ್ಕೆ ಕಾರಣ ಆಗಿರೋದು ಇರಾನ್ ಅಭಿವೃದ್ಧಿಪಡಿಸ್ತಾ ಇರುವಂಥ ಅಣ್ವಸ್ತ್ರ. ಈ ಅಣ್ವಸ್ತ್ರದ ವಿಚಾರದಲ್ಲಿ ಅಮೆರಿಕ ಕೊಡ್ತಾ ಇರುವಂಥ ಲೆಕ್ಕಾಚಾರ 450 kg 60% ಎನ್ರಿಚ್ ಆದಂಥ ಯುರೇನಿಯಂ ಇದೆ ಇರಾನ್ನ ಬಳಿ. ನಾನು ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕು ಅಂತಾದ್ರೆ, ಹಿರೋಶಿಮಾದ ಮೇಲೆ ಅಮೆರಿಕ ಅಣ್ವಸ್ತ್ರವನ್ನು ಹಾಕ್ತು, ಲಿಟಲ್ ಬಾಯ್ ಅಂತ ಅದರ ಹೆಸರು. ಅದರಲ್ಲಿದ್ದಂಥ ಯುರೇನಿಯಂನ ಪ್ರಮಾಣ 64 kg. ಅಂದ್ರೆ ಅಂಥ ಬಾಂಬ್ಗಳನ್ನು ಇರಾನು ಸುಮಾರು 8ರಷ್ಟು ತಯಾರಿ ಮಾಡೋದಕ್ಕೆ ಈಗಿರುವಂಥ ಯುರೇನಿಯಂನಿಂದ ಸಾಧ್ಯ ಇದೆ. ಅಂದ್ರೆ ಈಗ ಅವರು 60% ರೀಚ್ ಆಗಿದ್ದಾರೆ. 90% ರೀಚ್ ಆದರೆ ಲಿಟಲ್ ಬಾಯ್ ಅಂತ 8ರಷ್ಟು ಬಾಂಬ್ ಅನ್ನು ತಯಾರಿ ಮಾಡಬಹುದು. ಡಿಫೆನ್ಸ್ ಎಕ್ಸ್ಪರ್ಟ್ಗಳ ಪ್ರಕಾರ 10ರಷ್ಟು ಅಣು ಬಾಂಬ್ ಅನ್ನು ತಯಾರಿ ಮಾಡಬಹುದು ಇರಾನ್. ಇದೇ ಅಮೆರಿಕದ ಮತ್ತು ಇಸ್ರೇಲ್ನ ಆತಂಕಕ್ಕೆ ಕಾರಣ ಆಗಿರೋದು.
ಅದನ್ನು ನಮ್ಮ ಕೈಗೊಪ್ಪಿಸಿ ಅಥವಾ ಅಂತಾರಾಷ್ಟ್ರೀಯ ಏಜೆನ್ಸಿ ಕೈಗೊಪ್ಪಿಸಿ ಶರಣಾಗತಿಯಾಗಿ ಯುದ್ಧದಿಂದ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಕ್ಲಿಯರ್ ಮಾಡಿ, ಇದು ಅಮೆರಿಕದ ಕಂಡೀಷನ್. ಇದನ್ನು ಇರಾನ್ ಒಪ್ತಾ ಇಲ್ಲ. ಇರಾನ್ ಒಂದಿಷ್ಟು ಕಂಡೀಷನ್ ಹಾಕಿದೆ. ಆ ಕಂಡೀಷನ್ ಏನಿದೆ? 10 ಷರತ್ತುಗಳನ್ನು ಇರಾನ್ ಹೇಳ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ನ ಎದುರು ಈ ಡಿಮಾಂಡ್ ಅನ್ನು ಇಟ್ಟಿರೋದು. ಇರಾನ್ ಹೇಳ್ತಿದೆ, ಯುದ್ಧ ನಿಲ್ಲಿಸೋದಕ್ಕಾಗಲ್ಲ, ನಮ್ಮ ಕಂಡೀಷನ್ ಫುಲ್ಫಿಲ್ ಮಾಡಿ. ಸಾಮಾನ್ಯವಾಗಿ ಗೆಲ್ಲುವ ಹಂತದಲ್ಲಿರುವಂತ ರಾಷ್ಟ್ರ ಕಂಡೀಷನ್ ಅನ್ನು ಹಾಕತ್ತೆ. ಈ ಕಂಡೀಷನ್ ಫುಲ್ಫಿಲ್ ಆದ್ರೆ ಯುದ್ಧ ನಿಲ್ಲತ್ತೆ ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಇರಾನ್ ಹೇಳ್ತಿದೆ, ನಮ್ಮ ಕಂಡೀಷನ್ಗೆ ಒಪ್ಪಿಕೊಂಡ್ರೆ ಯುದ್ಧ ನಿಲ್ಲುತ್ತೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲಿಯರ್ ಆಗುತ್ತೆ. ಇರಾನ್ನ ಷರತ್ತುಗಳು ಏನೇನಿದಾವೆ? ಆ ಷರತ್ತುಗಳನ್ನು ನೋಡ್ತಾ ಇದ್ರೆ ಇರಾನ್ ತನಗೆ ತಾನು ಗೆದ್ದಿದ್ದೀನಿ ಅಂತ ಭಾವಿಸಿದ ರೀತಿಯಲ್ಲಿದೆ. ನಾನು ಗೆದ್ದಿದ್ದೀನಿ ಯುದ್ಧದಲ್ಲಿ ಅಂತ ಭಾವಿಸಿದ ರೀತಿಯಲ್ಲಿದೆ. ಇರಾನ್ ಮೇಲೆ ಮತ್ತೆ ದಾಳಿ ಮಾಡಲ್ಲ ಅನ್ನುವಂಥ ಭರವಸೆಯನ್ನು ನಮಗೆ ಕೊಡಬೇಕು ಅಂತ ಇರಾನ್ ಹೇಳ್ತಾ ಇದೆ. ಯುದ್ಧ ವಿರಾಮ ತಾತ್ಕಾಲಿಕವಾಗಿರಬಾರದು, ಶಾಶ್ವತವಾಗಿ ವಿರಾಮ ಆಗಬೇಕು ಅಂತ ಹೇಳ್ತಾ ಇದೆ. ಹಾರ್ಮೋಸ್ ಜಲಸಂಧಿ ಮುಕ್ತವಾಗಬೇಕು ಅಂತ ಇರಾನೂ ಕೂಡ ಹೇಳ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಅಚ್ಚರಿ ಅಂತ ಅನಿಸಿದ್ದು, ಯುದ್ಧದಿಂದ ಸೃಷ್ಟಿಯಾಗಿರುವಂಥ ಹಾನಿ ಇದೆಯಲ್ಲ, ಇರಾನ್ಗೆ ಆಗಿರುವಂಥ ಹಾನಿ, ಪರಿಹಾರವನ್ನು ಅಮೆರಿಕ ಕೊಡಬೇಕು ನಮಗೆ ಅಂತ. ಯುದ್ಧದ ನಷ್ಟ ಪರಿಹಾರವನ್ನ ಕೊಡಿ ಅಂತ ಇರಾನ್ ಕೇಳ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದು, ಯುದ್ಧದಲ್ಲಿ ಗೆದ್ದಂತ ರಾಷ್ಟ್ರ ಈ ಕಂಡೀಷನ್ ಅನ್ನು ಹಾಕತ್ತೆ, ಆಗಿರುವಂತ ನಷ್ಟವನ್ನು ಭರಿಸಿ ಅಂತ. ಇರಾನ್ ಅದನ್ನೇ ಹೇಳ್ತಾ ಇದೆ. ಅಮೆರಿಕದ ದಾಳಿಯಿಂದಾಗಿ ನಮಗೆ ನಷ್ಟ ಆಗಿದೆ, ಆ ನಷ್ಟವನ್ನು ಅಮೆರಿಕ ಭರಿಸಬೇಕು ಅಂತ ಇರಾನ್ ಹೇಳ್ತಾ ಇದೆ. ಇದರ ಮಧ್ಯೆ ಇರಾನ್ನ ವಿದೇಶಾಂಗ ಸಚಿವರು ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಯುದ್ಧ ನಿಲ್ಲಿಸೋದಕ್ಕೆ ಈ ಹಂತದಲ್ಲಿ ಸಾಧ್ಯ ಇಲ್ಲ, ಭರವಸೆ ಸಿಗಬೇಕು, ಶಾಶ್ವತವಾಗಿ ಯುದ್ಧ ನಿಲ್ಲಬೇಕು. ಇರಾನ್ ಮತ್ತೊಂದಿಷ್ಟು ವಿಚಾರಗಳನ್ನು ಹೇಳಿದೆ. ಲೆಬನಾನ್ನ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂಥ ಕಾರ್ಯಾಚರಣೆ ನಿಲ್ಲಬೇಕು. ಲೆಬನಾನ್ನಲ್ಲಿ ಇರಾನ್ನ ಪ್ರಾಕ್ಸಿ ಆರ್ಗನೈಸೇಷನ್ ಹೆಜ್ಬುಲ್ಲಾವನ್ನು ಗುರಿಯಾಗಿರಿಸಿ ಇಸ್ರೇಲ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಆ ದಾಳಿಯೂ ನಿಲ್ಲಬೇಕು. ಯಮನ್ನಲ್ಲಾಗ್ತಾ ಇರುವಂಥ ಕಾರ್ಯಾಚರಣೆ ನಿಲ್ಲಬೇಕು. ನಮ್ಮ ಇರಾನ್ನ ಇನ್ನೊಂದು ಪ್ರಾಕ್ಸಿ ಹೌತಿ ಬಂಡುಕೋರು, ಅವರನ್ನು ಗುರಿಯಾಗಿರಿಸಿ ಮಾಡುವಂಥ ಕಾರ್ಯಾಚರಣೆ ನಿಲ್ಲಬೇಕು. ಈ ರೀತಿಯ ಕಂಡೀಷನ್ಗಳನ್ನೆಲ್ಲ ಹಾಕ್ತಾ ಇದೆ. ಮತ್ತು ಪುನರ್ ನಿರ್ಮಾಣಕ್ಕೆ ನಷ್ಟ ಪರಿಹಾರವನ್ನು ಕೊಡಬೇಕು ಅನ್ನೋದು ಪ್ರಮುಖ ಕಂಡೀಷನ್. ಇದನ್ನು ಅಮೆರಿಕ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಒಂದು ವೇಳೆ ಅಮೆರಿಕ ಒಪ್ಕೊಳ್ತು ಅಂತಂದ್ರೆ ಅಮೆರಿಕ ಸೋತಿತ್ತು ಅಂತ ಅರ್ಥ ಆಗುತ್ತೆ. ಗೊತ್ತಿಲ್ಲ, ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.